धरणिपति गांगेय गौतम गुरुतनुज गुरुकर्ण सौबल कुरु नृपति अनुजात्मजरु गांधारी भानुमते वर सचिव सामंत परिजन पुरजनंಗಳ ಕುಶಲವನು ವಿಸ್ತರಿಸಿದನು ವಿದುರನು ಮಹೀಪತಿಗಾತ್ಮ ಬಾಂಧವರ ಪಾವುಡಂಗಳನಿತ್ತು ಭೂಪನನೋವಿದನು ನಾನಾ ಕಥಾ ಸಂಭಾವನಾನಂತರದ ಮಜ್ಜನ ಭೋಜನಾದಿಗಳ ಆ ವಿವಿಧ ಸತ್ಕಾರದಲ್ಲಿ ದಿವಸಾವಸಾನವ ಕಳೆದು ಬಳಿಕ ಸಭಾವಲಯದಲ್ಲಿ ಪಾಂಡು ಸುತರಿಗೆ ನುಡಿದ ನಾವಿದುರ ಧರಣಿಪತಿ ಬೆಸಸಿದನು ನೀವೈವರು ಕುಮಾರರು ರಾಜಸೂಯಾಧ್ವರ ಮಹಾವ್ರತದೇಕ ಭುಕ್ತಾದಿಯಲಿ ಬಳಲಿದಿರಿ ವರಸಭೆಯ ರಚಿಸಿದರು ಹಸ್ತಿನಪುರಿಗೆ ವಿಜಯಂಗೈದು ವಿಭವೋತ್ಕರದ ವಿಮಲದ್ಯೂತದಲ್ಲಿ ರಮಿಸುವುದು ನೀವೆಂದ ನೋಡುವುದು ಬಾಂಧವರ ನಿಮ್ಮಡಿ ಮಾಡುವುದು ಸೌಖ್ಯವನು ಭಯದಲ್ಲಿ ಬಾಡುವುದಲೇ ರಿಪು ನೃಪಾಲರ ಸಮರ ಜಯ ಬೀಜ ಜೋಡಿಸುವುದಗಲದಲ್ಲಿ ಕೀರ್ತಿಯ ಛಾಡಿಯನು ನಿಮ್ಮಭ್ಯುದಯ ಬಳಿ ಕೇಳಿಸುವುದೈದೊಂದು ಮಾರದಿಲೇಪ ದಶರಥರ ನಂಬಿಸುವ ನಿಮ್ಮಯ್ಯನಿದ ಬೇಡೆಂಬವರು ಗುರು ಭೀಷ್ಮರುಳಿದವರಂಬಿನೋಪಾದಿಯಲಿ ನಿಲುವರು ಹಲವು ಮಾತೇನೋ ಡಂಬಕರು ನೃಪಕರ್ಣ ಶಕುನಿಗಳೆಂಬವರು ನಿಮ್ಮೊಡನೆ ವಚನಾಡಂಬರವೇ ಬಹುದುಂಟೆ ವಿಜಯಂಗೈ ನೀವೆಂದ ಧೃತರಾಷ್ಟ್ರ ಭೀಷ್ಮ ಕೃಪ ಅಶ್ವತ್ಥಾಮ ದ್ರೋಣ ಕರ್ಣ ಶಕುನಿ ದುರ್ಯೋಧನನ ತಮ್ಮಂದಿರು ಮತ್ತು ಮಕ್ಕಳು ಗಾಂಧಾರಿ ಭಾನುಮತಿ ಸಚಿವರು ಸಾಮಂತರು ಪರಿಜನ ಪುರಜನಗಳ ಕುಶಲಗಳನ್ನು ಯುಧಿಷ್ಠಿರನಿಗೆ ವಿದುರನು ಹೇಳಿದನು. ಕೌರವರು ಕಳಿಸಿದ್ದ ಉಡುಗೊರೆಗಳನ್ನು ವಿದುರನು ಯುಧಿಷ್ಠಿರನಿಗೆ ಕೊಟ್ಟನು. ಅನೇಕ ಧರ್ಮ ಪ್ರಸಂಗಗಳನ್ನು ಹೇಳಿ ಸಂತೋಷಪಡಿಸಿದನು. ಸ್ನಾನ ಭೋಜನಗಳ ಆದ ಮೇಲೆ ಸಂಜೆಯನ್ನು ಕಳೆದು ರಾತ್ರಿಯ ಓಲಗದಲ್ಲಿ ವಿದುರನು ಪಾಂಡವರಿಗೆ ಹೀಗೆಂದು ಹೇಳಿದನು. ನೀವೈವರು ರಾಜಸೂಯ ಮಹಾಯಾಗದ ಕಾಲದಲ್ಲಿ ಏಕಭುಕ್ತ ಅಂದರೆ ದಿನಕ್ಕೊಂದು ಊಟವೇ ಮೊದಲಾದ ವ್ರತಗಳನ್ನು ಆಚರಿಸಿ ದಣಿದಿದ್ದೀರಿ. ಕೌರವರು ಹೊಸದೊಂದು ಸಭಾಸ್ಥಾನವನ್ನು ಕಟ್ಟಿಸಿದ್ದಾರೆ. ನೀವು ಹಸ್ತಿನಾಪುರಕ್ಕೆ ಬಂದು ವೈಭವದಿಂದ ಸುಖದ್ಯೂತವನ್ನು ಆನಂದಿಸಿರಿ ಎಂದು ಧೃತರಾಷ್ಟ್ರ ಭೂಪತಿಯು ಹೇಳಿ ಕಳುಹಿಸಿದ್ದಾನೆ. ಬಾಂಧವರನ್ನು ನೋಡಿ ಸೌಖ್ಯವನ್ನು ಇಮ್ಮಡಿಗೊಳಿಸಿದರೆ ಶತ್ರುರಾಜದ ಯುದ್ಧ ಜಯದ ಬೀಜ ಬಾಡಿ ಹೋಗುತ್ತದೆ. ಕೀರ್ತಿಯನ್ನು ಎಲ್ಲೆಡೆಗೆ ಹಬ್ಬಿಸಬೇಕು. ಅನಂತರ ನಿಮ್ಮ ಅಭ್ಯುದಯವು ದುಂದುಮಾರ ದಿಲೀಪ ದಶರಥರ ಕೀರ್ತಿಯನ್ನು ಅಣಕಿಸುತ್ತದೆ ಎಂದು ವಿದುರನು ಹೇಳಿದನು. ನಿಮ್ಮ ದೊಡ್ಡಪ್ಪನು ನಂಬುಗೆಯ ಮಾತನಾಡಿ ಕರೆಯುತ್ತಾನೆ. ಭೀಷ್ಮ ದ್ರೋಣರು ಬೇಡವೆನ್ನುತ್ತಾರೆ. ಉಳಿದವರು ಬಾಣದಂತೆ ನೆಟ್ಟಗೆ ನಿಂತಿದ್ದಾರೆ. ದುರ್ಯೋಧನ ಕರ್ಣ ಶಕುನಿಗಳು ನಯವಂಚಕರು. ನಿಮ್ಮೊಡನೆ ಹೆಚ್ಚು ಮಾತಿನಿಂದೇನು, ಬರುವ ಹಾಗಿದ್ದರೆ ದಯಮಾಡಿಸಿರಿ ಎಂದು ವಿದುರನು ಹೇಳಿದನು.